ಡಿ.ಕೆ. ಸುರೇಶ್ ಮುಂದೆ ಪ್ರಧಾನಿ ಬಂದ್ರು ಯಾರು ಗೆಲ್ಲಿಕ್ ಆಗ್ತಾ ಇಲ್ಲ ಈ ಕ್ಷೇತ್ರ. ಓಟು ಕೈ ಕಡ್ರು ಹಾಕಲ್ಲ. ಡಿ.ಕೆ. ಸುರೇಶ್ಗೆ ಮತ ಹೊರತು ಬೇರೆಯವ್ರಿಗಿಲ್ಲ. ನೋಡಿಲ್ಲ, ನಾವು ಆಸ್ಪತ್ರೆಗೆ ಹೋಗಿಲ್ಲ, ಇಂಜೆಕ್ಷನ್ ಮಾಡಿಸಿಲ್ಲ, ಮಾತ್ರ ತಗೊಂಡಿಲ್ಲ. ಬಟ್ ಅವ್ರ ಮಂಜುನಾಥ್ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ಹೊರಗೆ ಗೆಲ್ಲಿಕ್ ಆಗ್ತಾ ಇಲ್ಲ. ನಾವು ನಮ್ ತೂಕ ಆಗಾಯ್ತು, ನಾವು ಲಗೇಜೇ ಬರ್ತಾ ಇಲ್ಲ. ಆಟ ಕರಿತೀವಿ, ಒಂದ್ ಅಕೌಂಟ್ 15 ಲಕ್ಷ ಹಾಕ್ತಾರೆ, 5 ರೂಪಾಯಿ ಇಲ್ವಲ್ಲ. ಯಾಕೆ ಹಾಕ್ಲಾ ಮೋದಿ? ಮಳೆ ಇಲ್ಲ ಮೇಡಮ್, ಪ್ರಧಾನಿ ಅವರು ರಾಹುಲ್ ಗಾಂಧಿನೇ ಯಾಕೆ ಕಾಂಗ್ರೆಸ್ ಉಳಿಸ್ತೋರ್ ಅವರು, ಬೆಳೆಸ್ತೋರ್ ಅವರು. ಮಂಜುನಾಥ್ ಯಾರು ಮೇಡಮ್? ಅವರು ಕುಮಾರಸ್ವಾಮಿ ಶಿಕ್ಷೆ ಕೊಟ್ಟರು, ನಮ್ಗೆ ಕೊಟ್ಟಿಲ್ಲ. ಅವ್ರು 2 ಪಕ್ಷ ಸೇರ್ ಬಂದ್ರು ಗೆಲ್ಲೋದೆ ಡಿ.ಕೆ. ಸುರೇಶಣ್ಣ. ಡಿ.ಕೆ. ಸುರೇಶಣ್ಣ ಅಂದ್ರೆ ಮಲಗಿರೋ ಮಗ ಹೇಳ್ತದೆ, ಅಳ್ತಿದ ಮಗ ಮಲಗ್ತದೆ ಮೇಡಮ್. ಇನ್ನೊಂದು ಯೋಗೇಶ್ವರ್ ಯೋಗ ಇಲ್ಲ ಬಿಡ್ರಿ, ಅಪ್ಪಡ ಕಾಂಗ್ರೆಸ್ ಮೇಡಮ್. ನಾವು ಸಾಯಿಲಿ ಬದುಕಲಿ, ಕೋಟಿ ಕೊಟ್ಟರು ಕೂಡ ಈ ಕೈ ಹಸ್ತ ಗುರುತು ಹೊರತು ಬೇರೆ ಇಲ್ಲ. ಡಿ.ಕೆ. ಸುರೇಶ್ ಅವರು ಈಗ ಸಿಟ್ಟಿಂಗ್ MP ಆಗಿದ್ದಾರೆ. ಓಕೆನಾ, ಅವರ ಅಭಿವೃದ್ಧಿ ಕೆಲಸಗಳೇನು ಇಷ್ಟ ಆಗ್ತಿದ್ಯಾ ಅಥವಾ? ಇಷ್ಟ ಆಗ್ತಿದೆ. ಅವ್ರ ಮುಂದೆ ಪ್ರಧಾನಿ ಮೋದಿ ಬಂದ್ರು ನಿಂತರು ಗೆಲ್ಲಿಕ್ ಆಗ್ತಾ ಇಲ್ಲ. ಇಲ್ಲಿ ಬೆಂಗಳೂರು ರಾಮ ಹತ್ರ ಮಾತ್ರ. ಹೇಗೆ ಹೇಳ್ತಿದ್ದೀರಾ ಸರ್? ಅವರು ಒಂದು ಬಡವರಿಗೆ ಒಳ್ಳೇದು ಮಾಡ್ತಿದ್ದಾರೆ. ಈಗ ಒಂದು ಯಾವುದೇ ಒಂದು ವಿಚಾರಕ್ಕಾಗಲಿ, ಒಂದು ಸಹಾಯ ಆಗಲಿ, ಒಂದು ಸಾವು ನೋವಾಗಲಿ, ಒಂದು ಬಡವರಿಗೆ ಏನೇನೋ ಆಗ್ಬೋದು ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗ್ತಾ ಇಲ್ಲ. ಬೇರೆ ಕಡೆ ಪ್ರಧಾನಿ ಯಾರಾಗ್ತಾರೆ ಗೊತ್ತಿಲ್ಲ. ಬಟ್ ಆದರೆ ಡಿ.ಕೆ. ಸುರೇಶ್ ಮುಂದೆ ಪ್ರಧಾನಿ ಬಂದರೂ ಯಾರು ಗೆಲ್ಲಿಕ್ಕೆ ಆಗ್ತಾ ಇಲ್ಲ ಈ ಕ್ಷೇತ್ರ. ಯಾವುದು ಲೋಕಸಭಾ, ವಿಧಾನಸಭೆ, ಬೆಂಗಳೂರು ವಿಧಾನಸಭೆ, ಇದು ಗ್ರಾಮಾಂತರ, ಇದೆಲ್ಲ ಗೆಲ್ಲಿಕ್ಕೆ ಆಗ್ತಾ ಇಲ್ಲ. ನೀವೇನೇ ಮಂಜುನಾಥ್ ಬಂದು ಇತ್ಕೊಳ್ಳಿ, ಮೋದಿ ಬಂದು ಇತ್ಕೊಂಡ್ರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ದಯವಿಟ್ಟು ಇದೊಂದು ಮಾತ್ರ ನಾನು ಸತತವಾಗಿ ಅದೇ ಹೇಳ್ತಾ ಇದ್ದೀನಿ. ಯಾರು ಕೂಡ ಅವರು ಕ್ಯಾನ್ವಸ್ ಮಾಡಿದ್ರು ಕೂಡ ಅಭಿಮಾನ ಕಾಂಗ್ರೆಸ್ ಅಭಿಮಾನ. ನಾವು ರಾಹುಲ್ ಗಾಂಧಿ ಕಡೆಯಿಂದ ಈ ಅಭಿಮಾನದಲ್ಲಿ ಇದ್ದೀವಿ ಮೇಡಮ್. ಸರ್, ನಿಮ್ಮ ಊರು ಯಾವುದು? ಕಾಡಜಕ್ಷಂದ್ರ ಗ್ರಾಮ. ಅಲ್ಲಿ ಎಲ್ಲ ಜನರು ಏನು ಹೇಳ್ತಾ ಇದ್ದಾರೆ? ನಮ್ಮ ಕಡೆ ಮೇಡಮ್ ಕಾಂಗ್ರೆಸ್ಗೆ ಒಲವು ಇದೆ. ಅವ್ರು ಕ್ಯಾನ್ವಾಸ್ ಮಾಡಿದ್ರೆ ಪರವಾಗಿಲ್ಲ, ಏನೇ ಮಾಡ್ರು ಕಾಂಗ್ರೆಸ್ ಒಲವು ಅವ್ರಿಗಿದೆ. ನಮ್ಮ ಯಾವುದು ದಾವಸಂದ್ರ ಪಂಚಾಯತಿ ಕಾಡಜಕ್ಷಂದ್ರ ಗ್ರಾಮ ಬೂತ್ ಇದು. ಆದರೆ ಅಲ್ಲಿ ಒಂದು ಹೋರಾಟ ಏನು ಗೊತ್ತಾ, ಕಾಂಗ್ರೆಸ್ ಅಂದರೆ ನಾವು ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಕಾಲದಲ್ಲಿ ನಾವು ಕಾಂಗ್ರೆಸ್ ಇದೆ ಮೇಡಮ್. ನಾವು ಏನೇ ಮಾಡ್ರು ಕೂಡ ಓಟು ಕೈ ಕಡ್ರು ಹಾಕಲ್ಲ. ಡಿ.ಕೆ. ಸುರೇಶ್ಗೆ ಮತ ಹೊರತು ಬೇರೆಯವ್ರಿಗಿಲ್ಲ. ಇದು ಸತ್ಯವಾಗಿ ಹೇಳ್ತೀವಿ. ಅಷ್ಟೊಂದು ಅಭಿಮಾನ ಯಾಕೆ ಸರ್? ಅಭಿಮಾನ ಅಂದರೆ ಇನ್ನೊಂದು ಮೇಡಮ್, ನಮ್ಗೆ ನಮ್ಮ ಪಕ್ಷಕ್ಕೆ ನಿಂತ್ಕೊಂಡಾಗ ಯಾರೇ ನಿಂತ್ಕೊಳ್ಳಿ ನಾವು ಓಟ್ ಹಾಕ್ಲಿಕ್ಕೆ ತಯಾರಿದ್ದೀವಿ. ಇಷ್ಟು ಒಂದು ಅವ್ರಿಗೋಸ್ಕರ ಹೋರಾಟ ಮಾಡ್ತೀವಿ. ಅಂದರೆ ನೀವು ಹೇಳ್ತಾ ಇರೋದು ಡಾಕ್ಟರ್ ಮಂಜುನಾಥ್ ಅವರು ಮುಖಾನೇ ನೋಡಿಲ್ಲ. ನಾವು ಆಸ್ಪತ್ರೆಗೆ ಹೋಗಿಲ್ಲ, ಇಂಜೆಕ್ಷನ್ ಮಾಡಿಸಿಲ್ಲ, ಮಾತ್ರ ತಗೊಂಡಿಲ್ಲ. ಇಲ್ಲಿ ನಮಗೆ ಲೋಕಲ್ಲೇ ನಾವು ಹುಷಾರಾಗ್ತಿದ್ದೇವೆ. ಬಟ್ ಅವ್ರು ಮಂಜುನಾಥ್ ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಕ್ಯಾಂಪಿಯನ್ಗೆ ಬಂದರೆ ಮುಖ ಗೊತ್ತಾಗುತ್ತಲ್ಲ ಮೇಡಮ್. ಕ್ಯಾಂಪಿಯನ್ ಬರ್ಬೋದು, ಇವತ್ತು ಬರೋದು, ಅವತ್ತಿನ ಸಾಕ್ತಾರೆ ಮೇಡಮ್. ಅವತ್ತು ಅನ್ನಕ್ಕೆ ಸಾಕ್ತಾರೆ ನೆನ್ಕೋಬೇಕಾ? ಇವತ್ತು ಬಂದು ನಾನು ಪೂಜೆ ಮಾಡಲ? ಅದು ಹೇಳಿ ನೀವು. ಆವತ್ತಿನ ಕಬ್ಬಾಳಮ್ಮ ದೇವರು, ಇವತ್ತು ಯಾರೋ ದೇವ್ರು ಬಂದು ನಾನು ಪೂಜೆ ಮಾಡೋಕ್ಕಾಗತ್ತಾ? ಆ ದೇವ್ರು ನನಗೆ ಬೇಕು. ಅವ್ರಿಗೋಸ್ಕರ ಹೋರಾಟ ಮಾಡಿ ನಾವು ಎಲೆಕ್ಷನ್ಗೆ ಗೆಲ್ಸ್ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ಮೇಡಮ್. ಸರ್, ಪ್ರಧಾನಮಂತ್ರಿ ಯಾರಾದರೂ ಒಳ್ಳೇದು ಅನ್ಸುತ್ತೆ? ಪ್ರಧಾನಮಂತ್ರಿ ಅಂದರೆ ರಾಹುಲ್ ಗಾಂಧಿ ಇವರು ಆಗೋದು ಒಳ್ಳೆಯದು. ಅಂದರೆ ಅಲ್ಲಿ ಏನು ಬರುತ್ತೆ ಎಲೆಕ್ಷನ್ನು ಬೂತ್ ನಮ್ಗೆ ಗೊತ್ತಿಲ್ಲ. ಅವರೇ ಆಗಬೇಕು ಒಂದು ಮನಸ್ಸಿಗೆ. ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮ ರಾಹುಲ್ ಗಾಂಧಿನೇ ಯಾಕೆ ಆಗಬೇಕು? ರಾಹುಲ್ ಗಾಂಧಿನೇ ಆಗಬೇಕು ಮೇಡಮ್. ಇನ್ನೊಂದು ಅವರು ಹಿಂದೆ ಜನಗೋಸ್ಕರ ಹೋರಾಟ ಮಾಡಿ ಈ ಕಾಂಗ್ರೆಸ್ನ ಉಳಿಸ್ತೋರವರು, ಬೆಳೆಸ್ತೋರವರು. ಇಲ್ಲಿ ಎಲ್ಲ ಕೂಡ ಅವರು ಕಾಂಗ್ರೆಸ್ ಅಂದರೆ ಕೈ ಎತ್ತರೀಗ ಈ ಹೊರಗೆ ಆಗ್ತಾ ಇಲ್ಲ. ನಾವು ನಮ್ಗೆ ತೂಕ ಆಗೋಯ್ತು, ಯಾಕೆ ಹೊರ್ತಬೇಕು ಬತ್ತದವ್ರೆ? ನಾವು ಲಗೇಜೇ ಬರ್ತಾ ಇಲ್ಲ. ಆಟ ಕರಿತೀವಿ, ಅರ್ಥ ಮಾಡಿ, ಆಟ ಕರಿತೀವಿ, ಬಾರಿ ಲಗೇಜ್ ಎತ್ಕೊತೀವಿ. ಇವತ್ತು ನಾನು ಹೊರಲಿಕ್ಕೆ ಆಗ್ತಾ ಇಲ್ಲ. ಈ ಕೈ ಹಿಂಗೆ ಎತ್ತಿ ಹೊರ್ತು, ಕೈ ಇದ್ರೆ ಅನ್ನ ತಿನ್ನೋದು ಮೇಡಮ್, ಕೈ ಇದ್ರೆ ಹೊಲ ಕೊಯ್ಯೋದು, ಭತ್ತ ಕೊಯ್ಯೋದು. ನಾನು ಹೊರಲಿಕ್ಕೆ ಆಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಕೈ ಅಂತಂದ್ರೆ ಕಾಂಗ್ರೆಸ್ ಅಂತಿದ್ದೀರಾ? ಅಪ್ಪಡ ಕಾಂಗ್ರೆಸ್ ಮೇಡಮ್. ನಾವು ಸಾಯಿಲಿ ಬದುಕಲಿ, 100,000 ನಾನು ಒಂದು ಕೋಟಿ ಕೊಟ್ಟರು ಕೂಡ ಈ ಕೈ ಹಸ್ತ ಗುರುತು ಹೊರತು ಬೇರೆ ಇಲ್ಲ. ಸರ್, ಇನ್ನೊಂದು ವಿಚಾರ, ಮೋದಿಯವ್ರು ಯಾಕೆ ಆಗಬಾರ್ದು? ಮೋದಿಯವ್ರು ಆಗ್ಬೋದು ಮೇಡಮ್. ಇನ್ನೊಂದು, ಮೊದಲನೇ ಸತಿ ಯಾವುದೋ ನಾವು ಎಲೆಕ್ಷನ್ಗೆ ಹೋದ ಸತಿ ಪ್ರಧಾನಿ ಆದಾಗ ಒಂದು ಅಕೌಂಟ್ಗೆ 15 ಲಕ್ಷ ಹಾಕ್ತಾರೆ, 5 ರೂಪಾಯಿ ಇಲ್ವಲ್ಲ. ಯಾಕೆ ಹಾಕ್ಲಾ ಮೋದಿ? ಒಂದಾಯ್ತಾ? ಇವ್ರು ಯಾಕೆ ಬಡವ್ರ ಪರ ಮಾಡ್ತಾ ಇಲ್ಲ? ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರತು GST ಮಾಡಿದ್ರು, ಮನೆ ಹಾಳಾಯಿತು. 15 ಲಕ್ಷ ಬೇಡ, ನಮ್ಗೆ 2 ಲಕ್ಷ ಹಾಕಿ ಸಾಕು, 1 ಲಕ್ಷ ಹಾಕಿ ಸಂಘ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ರಾಹುಲ್ ಗಾಂಧಿನೂ ಆಗಬೇಕು, ಡಿ.ಕೆ. ಸುರೇಶ್ ಸಂಸದ ಅವ್ರು ಗೆಲ್ಲೇಬೇಕು. ಮಾಜಿ ಆಗಿರೋ ಇವತ್ತು ಹಾಲಿ ಈಗ ಲೋಕಸಭೆಗೆ ಗೆಲ್ಲೇಬೇಕು. ಅವರು ಗೆಲ್ಲಲಿಕ್ಕೆ ನಾವು ಹೋರಾಟ ಮಾಡ್ತೀವಿ, ಸತ್ಯಾಗದ ಮಾಡ್ತೀವಿ ಮೇಡಮ್. ಇನ್ನೊಂದು, ನಾವು ಬಡವರೇ ಆಗ್ಬೋದು, ನಾನು ಆಟ ಇದ್ದು ಮಾರ್ಕಂಡೆ ಆರ್ಥಿಕ ಸಹಾಯ. ಇನ್ನೊಂದು, ನನಗೆ ಇನ್ನೊಂದು ರೇಷ್ಮೆ ಬೆಳೆಯಲ್ಲಿ ಇನ್ನು ಸಹ ರೈತರಿಗೋಸ್ಕರ ನನಗೆ ರೇಟ್ ಬರಬೇಕಷ್ಟೇ. ಏನು, ನಾವು ರೇಷ್ಮೆ ಬೆಳೆದಿದ್ದೀವಿ, ತಿಂಗಳಿಗೊಂದು ಬೆಳೆ ನಾವು ಪಟ್ಟಿ ಕೊಡ್ತೀವಿ. ಒಂದು ರಾಮನಗರ ಒಂದು ಫ್ಯಾಕ್ಟ್ರಿಗೆ ಹೋದಾಗ ನನಗೆ ಒಂದು ಬೆಲೆ ಸಿಗಬೇಕು, ಅದೊಂದು ಕೇಳ್ಕೊತೀವಿ ಅವ್ರ ಹತ್ರ. ಬೇರೆ ಏನೂ ಇಲ್ಲ. ರಾಹುಲ್ ಗಾಂಧಿ ಆಗ್ಬೋದು, ಡಿ.ಕೆ. ಸುರೇಶಣ್ಣ ಆಗ್ಬೋದು, ಡಿ.ಕೆ. ಶಿವಕುಮಾರ್ ಆಗ್ಬೋದು. ನನಗೆ ಬೆಲೆ ಕೊಡಬೇಕು ರೈತರಿಗೋಸ್ಕರ. ನಾನು ಒಬ್ಬನಿಗೋಸ್ಕರ ಮೇಡಮ್, ರೈತರಿಗೆ ಎಲ್ರಿಗೋಸ್ಕರ ಮಾಡಲಿ. ನನಗೆ ಹೋರಾಟ ಮಾಡ್ತೀವಿ ಬೇಕಾರೆ. ಅದೊಂದು ಬಿಟ್ಟರೆ ನಾನು ಅವ್ರ ಬಗ್ಗೆ ಯಾವುದು ಕೆಟ್ಟದ್ದು ಮಾತಾಡಲಿಕ್ಕೆ ನಾನು ತಯಾರಿಲ್ಲ.
ಡಿ ಕೆ ಸುರೇಶ್ ಅವರಿಗೆ ರಾಜಕೀಯದ ಆಳ ಆಗ್ಲಾ ಗೊತ್ತಿದೆ, ಓಕೆನಾ. ಡಾಕ್ಟರ್ ಮಂಜುನಾಥ್ ಅವರು ಇವಾಗ ಹೊಸದಾಗಿ ಬಂದಿದ್ದಾರೆ. ಅವರು ಶಸ್ತ್ರಚಿಕಿತ್ಸೆ ಇಟ್ಕೊಂಡು ಮಾತ್ರ ಏನು ಅದು ಮೈಸ್ಕೋಪ್ ಇಟ್ಕೊಂಡ್ರೆ ಅಷ್ಟೇ ಅವ್ರದ್ದು. ಬಟ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಮೇಡಮ್. ಡಿ ಕೆ ಸುರೇಶ್ ಅಂದರೆ ಇಡೀ ಜನ ಎದ್ದು ನಿಂತಿರ್ತದೆ. ನಾಯಿ ಬಂದರೂ ಈ ಸಂಸ್ಕಾರ ಮಾಡ್ತವೆ. ಮಂಜುನಾಥ್ ಯಾರು ಮೇಡಮ್ ಅವರು? ಮಂಜುನಾಥ್ ಯಾರೋ ಏನೋ ಹೃದಯಾಘಾತ ಆಗದೆ ಚಿಕಿತ್ಸೆ ಕೊಟ್ಟರು, ಕುಮಾರಸ್ವಾಮಿ ಚಿಕಿತ್ಸೆ ಕೊಟ್ಟರು, ನಮ್ಗೆ ಕೊಟ್ಟಿಲ್ಲ. ನಾವಳೆ ಸತ್ತೋಗ್ಬೋದು, ಅದಿಲ್ಲ, ಅದು ವಿಚಾರ ಇಲ್ಲ. ಆದರೆ ಡಿ ಕೆ ಸುರೇಶ್ ಹೆಸರೆತ್ತರೆ ಇಡೀ ರಾಮನಗರ ಜಿಲ್ಲೆ ಆಗ್ಬೋದು, ಬೆಂಗಳೂರು ಆನೇಕಲ್ಲು, ಕುಣಗಲ್ಲು, ಮಾಗಡಿ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು ಇದಳ್ತದೆ. ಬಟ್ ಆದರೆ ಅವರು ಎರಡು ಪಕ್ಷ ಸೇರಿ ಬಂದ್ರೂ ಗೆಲ್ಲೋದೆ ಡಿ ಕೆ ಸುರೇಶ್ ಅಣ್ಣ. ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ದಕ್ಕೆ ನಿಮ್ಮ ಒಂದು ಅಭಿಮಾನ ಜಾಸ್ತಿ ಆಗಿದೆಯಾ, ಅಥವಾ ಡಿ ಕೆ ಸುರೇಶ್ ಅಂದ್ರೇನೆ ಅವರ ವ್ಯಕ್ತಿತ್ವ ಅಂದ್ರೇನೆ ನಿಮ್ಗೆ ಇಷ್ಟ? ಒಂದು ಬಡವರ ಸ್ನೇಹಿಯವರು, ಬಡವರ ಪರ ಬಂಧು ಅವರು, ಯಾವುದೇ ಒಂದು ಹೋರಾಟ ಮಾಡಲಿಕ್ಕೆ ಅವರು ತಯಾರಿರ್ತಾರೆ. ಇವರು ಕುಮಾರಣ್ಣವ್ರು ಏನು ಗೊತ್ತಾ, ಅಲ್ಲಿ ಮಂಜುನಾಥ್ ಇವ್ರದ್ದು ಮನೆ ಮಕ್ಕಳು ನಿಲ್ಲಿಸ್ರು, ಮನೆ ಸೊಸೆ ನಿಲ್ಲಿಸ್ರು, ಇಲ್ಲಿ ಮಂಡ್ಯದಲ್ಲಿ ಲೋಕಸಭೆಯಲ್ಲಿ ನಿಲ್ಲಿಸ್ರು, ನಿಖಿಲ್ ಸೋಲು. ಅರ್ಥ ಮಾಡಿ, ಇಲ್ಲಿ ವಿಧಾನಸಭೆ ಸೋತರು. ಇವತ್ತು ಚಿಕ್ಕಬಾಲ್ ಹುಸೇನು ಸತತವಾಗಿ ಸತತವಾಗದೆ ಗೆದ್ದರು. ಯಾಕೆ ಗೊತ್ತಾ, ಒಂದು ಅಭಿಮಾನ. ಯಾರು ಏನು ಕೊಡ್ಲಿಕ್ಕೆ ಹೋಗಲ್ಲ ಮೇಡಮ್, ಅಭಿಮಾನ ಗೆಲ್ತಾರೆ. ಅದೊಂದು ಕೇಳ್ಕೊಂಡ್ರೆ ಈ ಒಂದು ವಿಚಾರ ಇವತ್ತು ಡಿ ಕೆ ಸಿರೋದು ಯಾವ ಮೋದಿ ಬಂದಿದ್ರು ಗೆಲ್ಲಿಕ್ಕೆ ಆಗ್ತಾಯಿಲ್ಲ. ಸತ್ಯವಾಗಿ ಹೇಳ್ತೀನಿ, ನೀವು ಬರ್ಕೊಳ್ಳಿ, ನೆಕ್ಸ್ಟ್ ನಂಬರ್ ತಗೊಳ್ಳಿ, ನೀವು ಗೆದ್ದಾಗೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದೊಂದು ಮಾತ್ರ, ಇದೊಂದು ಹೇಳ್ತಾ ಇದ್ದೀನಿ. ಡಿ ಕೆ ಸುರೇಶಣ್ಣ ಅಂದರೆ ಮಲಗಿರೋ ಮಗ ಹೇಳ್ತದೆ, ಅಳ್ತಿದ್ದ ಮಗ ಮಲಗ್ತದೆ ಮೇಡಮ್. ಇನ್ನೊಂದು ಸುಮ್ಮನೆ ಹೇಳಲ್ತದು. ಆ ಥರ ಒಂದು ಅಭಿಮಾನಕ್ಕೋಸ್ಕರ ಮಂಜುನಾಥ್ ಅಷ್ಟೊಂದು ಗೊತ್ತಿದೆ ಅಂತನಾ? ಹೌದು ಮೇಡಮ್, ಗೊತ್ತಲ್ಲ, ಒಳ್ಳೆ ಅಭಿಮಾನ ಮೇಡಮ್ ಅವ್ರಿಗೆ. ಅಭಿಮಾನ ಗೊತ್ತು ಅಂತ ಕಡ್ಬಿಡಿ. ಒಂದು ಅಭಿಮಾನ ಏನು ಗೊತ್ತಾ, ಒಂದು ಏನೋ ಒಂಥರ ಒಂದು ಮನಸ್ಸು ಸಮಾಧಾನ ಅವ್ರು. ನಮಗೆ ಅವ್ರ ಹೆಸರು ಕೇಳಿದ್ರೆ ಸಾಕು. ಆದಷ್ಟು ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿದ್ದು ಒಂದು ತಪ್ಪಾಯಿತು. ಯಾವುದು ಎಲ್ಲ ಯಾಕೆ ತಪ್ಪಾಗಿದೆ ಸರ್? ಒಂದು ಕೇಳಿ, ಎಲ್ಲ ಫ್ರೀ ಬಿಟ್ಟರು, ಹೆಂಗಸುಗಳಿಗೆ ಒಂದು ಫ್ರೀ ಬಿಡದೆ ಒಂದು ಯಾವುದು ಇದೆಲ್ಲ ಅನ್ನ ಕೊಡಿ. ನಾನು ಕೇಳಿದೆ, ಅನ್ನ ಕೊಡಿ, ಅನ್ನ ಬಗ್ಗೆ ಕೊಡಿ, ಮಾಡ್ತೀವಿ. ರೈತರು ಹೋರಾಟ ಮಾಡಿ. ಫ್ರೀ ಬಿಟ್ಟು ಇವತ್ತು ಹೆಂಗಸುಗಳು ಹೋಗ್ತೀರಾ, ಅದೊಂದು ಮಾಡಿ ತಪ್ಪು ನಿಮ್ಮದು ಅಂತ ಹೇಳಿ. ಏನಾಯ್ತು ಸರ್ ಫ್ರೀ ಬಿಟ್ಟಿದ್ದಕ್ಕೆ? ಫ್ರೀ ಬಿಟ್ಟಿದ್ದಕ್ಕೆ ಮೇಡಮ್, ಇನ್ನೊಂದು ಮನೆ ಮಕ್ಕಳೆಲ್ಲ ಬೆಳಿಗ್ಗೆ ಆಧಾರ್ ಕಾರ್ಡ್ ಹಚ್ಕೊಂಡು ಹೋಗ್ತಾ ಇರ್ತಾರೆ. 7 ದಿನ 3 ದಿನ ಬರಲ್ರು. ಇದೊಂದು ಮಾತ್ರ ಅವ್ರ ವಿರುದ್ಧ ಮಾತಾಡ್ತೀನಿ. ಬಟ್ ಏನೇ ಮಾಡಿದ್ರು ಕೂಡ ಸುರೇಶಣ್ಣ ಗೆಲ್ತಾರೆ ಮೇಡಮ್. ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂದರೆ ಮೇಡಮ್, ಇನ್ನೊಂದು ಆಟೋಗೆ ಒಂದು ಏಟ್ ಬೀಳ್ತು. ಆದರೂ ಕೂಡ ಮನುಷ್ಯರು ಈಗ ಈ ಕಡೆ ಹೊಡೆ ಈ ಕಡೆ ಸೇರಿಸ್ಕೋತೀವಿ ನಾವು, ಈ ಕಡೆ ಹೊಡೆ ಈ ಕಡೆ ಸೇರಿಸ್ಕೋತೀವಿ. ಆದರೆ ಒಂದು ಅವ್ರು ಮಾಡಿದ್ದು ಒಂದು ತಪ್ಪಿಟ್ರೆ ಏನು ಬೇಕಾದ್ರೆ ಮೇಡಮ್ ನಾನು ಒಪ್ಕೋತೀನಿ. ಗ್ಯಾರಂಟಿ ಎಲ್ಲ ಬಂದು ಸೇರ್ತಿದೆ ಮೇಡಮ್. ಗೃಹಲಕ್ಷ್ಮಿದು ಆಗ್ಬೋದು, ತಿರ್ಗಾ 2,000 ಅಕೌಂಟ್ಗೆ ಬರ್ತಾಯಿದೆ, ಅಕೌಂಟ್ ಬರ್ತಾಯಿದೆ. ಅಕ್ಕಿದು ಒಂದು 5 kg ಮಾತ್ರ ಬರ್ತಾಯಿದೆ, 5 kg ಕಡಿಮೆ ಬಂದಿದೆ, ಅದು ಅಕ್ಕಿ ಕೊಡ್ತಾರೆ ಅವರು. ನೆಕ್ಸ್ಟು ಏನಾಗಬೇಕು, ಇವತ್ತು ಲೋಕಸಭೆಗೆ ಗೆಲ್ಲಬೇಕು ಅವರು. 20 ಸೀಟನ್ನು ಗೆಲ್ಲೇಬೇಕು ಕಾಂಗ್ರೆಸ್. ಇಲ್ಲದೆ ಅವರು ನಮಗೆ ಬೇಜಾರಾಗೋದು, ಅವ್ರಿಗೆ ನಮ್ಗೆ ಬೇಜಾರಾಗೋದು ಮೇಡಮ್. ಇನ್ನೊಂದು ಹೌದು, ಗೆಲ್ತಾರೆ 20 ಗೆಲ್ಲೇಬೇಕು. ಏನು ಬಿಟ್ಟರು. ಕೊನೆಯದಾಗಿ ಬಿಜೆಪಿ JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಬಗ್ಗೆ ಏನು ಮೇಡಮ್, ಇವರು ಯಾವತ್ತೂ ನಾವು ಒಂದಾಗೋದು ಅಂದರೆ ಏನು ಗೊತ್ತಾ, ಅಣ್ಣ ತಮ್ಮ ಕಿತ್ತಾಡ್ತೀವಿ, ನಾಳೆ ಒಂದಾಗ್ತೀವಿ, ಅಪ್ಪ ಸೋದ್ರೆ ಎಲ್ಲ ಜೊತೆ ಹೇಳ್ತಾ ಇರ್ತೀವಿ ಅಲ್ವಾ. ಅದು ಬಿಟ್ಟು ಇವ್ರು ಯಾಕೆ ಒಂದಾಗ್ತಾರೆ? ಒಂದಾಗೋ ತಪ್ಪು ಮೇಡಮ್, ಅವರು ತಪ್ಪು. ಇನ್ನೊಂದು ಏನು ಇವ್ರಿಗೆ ಬತ್ತೋ ಮನರೋಗ, ಈ ಒಂದಾಗೋದು, ತಿರ್ಗಾ ಲಾಸ್ಟ್ಗೆ ಇನ್ನೊಂದು ಸತಿ ವಿಧಾನಸಭೆಗೆ ಹೋಗು ಬೇರೆ ಆಗೋದು ಯಾಕೆ ಅನ್ನೋದು ನನಗೆ ಇದು ವಿಚಾರ ಗೊತ್ತಿಲ್ಲ. ಅವರೇ ನೀವು ಕುಮಾರಸ್ವಾಮಿನೇ ಕೇಳಿ. ಇದು BJP ಯಾರು ಅಶೋಕ್ ಕೇಳಬೇಕು, ಯೋಗೇಶ್ವರ್ ಕೇಳಬೇಕು. ಯೋಗೇಶ್ವರ್ ಯೋಗ ಇಲ್ಲ ಅದು ಬಿಡ್ರಿ, ಇಲ್ಲಿ ಗೆಲ್ಲಬೇಕು. ಯೋಗ ಇದೆ, ಇಲ್ಲಿ ಎಲ್ಲಿದ್ರು ಬಂದ್ಬಿಡ್ತಾರೆ ಮೇಡಮ್. ನಸೀಬ್ ಎಲ್ಲಿದ್ದು ಗೊತ್ತಾ? ಯಾಕೆ ಯೋಗ ಬಂದಿಲ್ಲ ಅವ್ರಿಗೆ? ಯೋಗ ಬಂದಿಲ್ಲ ಅಂದರೆ ಎಲ್ಲವೂ ಒಂದಾಗೋದು, ಕಿತ್ತಾಡೋದು, ಒಂದಾಗೋದು ಯಾರು ಮಾಡ್ತಾರೆ ನಿಮಗೆ? ಈಗ ಈ ಸತಿ ಮಾಡ್ತೀರಾ, ಬರೋ ಸತಿ ಯಪ್ಪ ಕೈ ಇಟ್ಕೋದು ಯಾಕೆ ನಿಮ್ಗೆ ಬೇಕು? ಇವತ್ತು ನಮ್ಮ ಕಾಂಗ್ರೆಸ್ಸು ಹೊಂದಾಣಿಕೆ ಆಗಲಿಲ್ಲ. 2019ರಲ್ಲಿ ಕಾಂಗ್ರೆಸ್ ಹಂಗೆ JDS ಒಂದಾಗಿತ್ತಲ್ಲ ಸರ್, ಮೈತ್ರಿ ಆಗಿತ್ತು. ಇಲ್ಲಿ ಏನೋ ಒಂದು ಆಗ್ತು ಬಿಡಿ. ಆದರೆ ಈಗ ಲೋಕಸಭೆಗೆ ಹೊಂದಾಣಿಕೆ ಅವ್ರು ಒಂದಾಗವ್ರೆ. ಕಾಂಗ್ರೆಸ್ ಅವ್ರು ಯಾವುದೇ ಸಿದ್ದರಾಮಣ್ಣ ಆಗ್ಬೋದು, ತಿರ್ಗಾ ಯಾರೇ ಆಗ್ಬೋದು, ನಮ್ಮ ಇವರು DK ಸುರೇಶಣ್ಣ ಆಗ್ಬೋದು, ಶಿವಕುಮಾರ್ ಯಾರು ಒಂದಾಗಲ್ಲ. ಇಲ್ಲಿ ಯಾವತ್ತಿದ್ರು ಕಣಕ್ಕೆ ನಿಂತ ಕಣನೇ ಅದು ಗೊತ್ತಾ. ಈಗ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ DK ಸುರೇಶ್ ಎದುರುಗಡೆ ಡಾಕ್ಟರ್ ಮಂಜುನಾಥ್ ಅವರ ಹವಾ ಏನೂ ಇಲ್ಲ ಅಂತ ಹೇಳ್ತಿದ್ದೀವಿ. ನೋ 0 ಬರ್ಕೊಳ್ಳಿ. ಬರ್ಕೊಂಡು ಜಿದ್ದ ಇದೆಯಾ ಹೇಗೆ? ಇಲ್ಲ ಬಿಡಿ ಮೇಡಮ್, ಏನು ಸುಮ್ಮನೆ ಗೊತ್ತಾಯ್ತಾ. ನಾನೇನು ನಿಂತ್ಕೋತೀನಿ, ಯಾರೋ ಇನ್ನೊಬ್ಬ ಬಂದು ನಿಂತ್ಕೋತಾನೆ ನನ್ನ ಮೇಲೆ. ಅವನು ನಾನು ಆಟೋ ಓಡಿಸ್ತೀನಿ. ಆಟೋ ಓಡಿಸೋದು ಬೇರೆ ಪ್ರಶ್ನೆ ಇರುತ್ತೆ ಒಂದು. ಆದರೆ ಜನ ಏನದು ಗೊತ್ತಾ, ಇಲ್ಲಿ ಹಿಂಗಂತದೆ ಹೊರತು ಕೈ ಕಟ್ಕೊಳ್ಳಲ್ಲ. ಈ ಜನ ಕೈ ಎತ್ತೇ ಓಟ್ ಹಾಕಿ ಬರ್ತಾರೆ. DK ಸುರೇಶಣ್ಣ ಗೆಲ್ತಾರೆ, ಬರ್ಕೊಳ್ಳಿ. ಥ್ಯಾಂಕ್ ಯು ಸರ್. ಎಲೆಕ್ಷನ್ ಆಗುತ್ತೆ, ಅದನ್ನು ನೋಡ್ತೀರಾ. ಈ ಬೈ ಎಲೆಕ್ಷನ್ ಯಾವಾಗ ಇದು ಇನ್ನೊಂದು ಏಣಿಕೆ ಫಲಿತಾಂಶ ಯಾವಾಗ ನೋಡಿ, 4ಕ್ಕಲ್ವಾ, 4ಕ್ಕೆ DK ಸುರೇಶಣ್ಣ ಗೆಲ್ತಾರೆ. ಸಾತಾಯಿಗದ ಈ ನಮ್ಮ ಕಬ್ಬಾಳಂ ನಾಣೆ, ಮಲೆ ಮನ್ಸು ನಾಣೆ, DK ಸುರೇಶ್ ಗೆಲ್ಲೇ ಬೇಕು ಮೇಡಮ್. ಇದು ಚಾಲೆಂಜು. ಈ ಯುಕ್ತಿ ಇಲ್ಲಿದೆ.
ನಾ ಸಂಧೆ ಗಂಡ ಮಾತ್ರ ಏನು ಹೇಳ್ತಾರೆ ಗೊತ್ತಾ, ಇಲ್ಲಿರಬೇಕು. ಸಂಧೆ ಗಂಡ ಬರ್ತಾರೆ, ಏನು ಹೇಳ್ತಾರೆ ನಾನು ಕೇಳ್ಕೊಂಡು ಇಲ್ಲಿ ಬಿಡಬೇಕು ಹೊರತು ನಾನು ಮುಂದೆ ಇಟ್ಕೊಂಡು ನಾನು ಕತೆ ಓದಕ್ಕೆ ಹೋಗಲ್ಲ. ಪಕ್ಕ ಗೆದ್ದೆ ಗೆಲ್ತಾರೆ. ಗೆದ್ದೆ ಮೇಡಮ್, ಖಂಡಿತ. ಹಂಗಾದ್ರೆ ಕಾಂಗ್ರೆಸ್ ಎಷ್ಟು ಸೀಟ್ ತಗೊಬೋದು ಮೇಡಮ್? 28 ಕ್ಷೇತ್ರದಲ್ಲಿ 28ರಲ್ಲಿ 20-22 ಬರುತ್ತೆ ಸರ್ ಮೇಡಮ್. ಬಾಕಿದೆಲ್ಲ ಯಾರಿಗೂ ಅಂದರೆ ಅವ್ರಿಬ್ರಿಗೆ ಹಂಚ್ಕೋಬೇಕಷ್ಟೇ. ಮೂರು ಹಂಚ್ಕೊಂಡ್ರೆ ಎಷ್ಟಾಗುತ್ತೆ, ಯಾರಾಗುತ್ತಾ? ಅವ್ರಿಬ್ರು ಹಂಚ್ಕೊಳ್ಳಿ ಬರ್ರಿ. ನಮ್ಗೆ ದಯವಿಟ್ಟು ಬೇಡ, ಅವ್ರ ಸುದ್ದಿನೇ ಬೇಡ ಸ್ವಾಮಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕಕ್ಕೋಸ್ಕರ ಇವತ್ತು ಅವರು ಏನು ಮಾಡೋರು ಗೊತ್ತಿಲ್ಲ. ಇಡೀ ಆಧಾರ್ ಕಾರ್ಡ್ ಎತ್ಕೋರಿ ಜನ ಹೋಗ್ತಿದ್ದಾರೆ. ಇವತ್ತು ಅಕ್ಕಿ ತಗೋತಾ ಇದ್ದೀವಿ, 2,000 ಅಕೌಂಟ್ಗೆ ಹಾಕ್ತಿದ್ದಾರೆ. ಯಾರು ಹಾಕ್ತಿರು? ಮೋದಿ. ಅದೇ 15 ಲಕ್ಷ ಹಾಕಿ 5 ರೂಪಾಯಿ ಹಾಕಿರೆ ಮೋದಿಯವರೇ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ. 5 ರೂಪಾಯಿ ನಮ್ಮ ಅಕೌಂಟ್ಗೆ ಬಂದಿದ್ಯಾ? ಯಾರೋ ಜಮೀನಿಗೆ 2,000 ಹಾಕ್ತೀಯಾ? ಜಮೀನೇ ನಮಗಿಲ್ಲ. ನಿನ್ಗೆ ಏನು ಹಾಕಿದ್ಯಾ? ಒಂದು ಬಟ್ಟೆ ಕೊಡ್ಸಿದ್ಯಾ? ಒಂದು ಟವಲ್ ಕೊಡ್ಸಿದ್ಯಾ? ನಿಮ್ಗೆ ಏನು ಬೇಕಾಗಿತ್ತು ಹಾಗಾದ್ರೆ ಮೋದಿ ಅವರು? ನಾನು ಹೇಳೋದು, ಮೋದಿ ಮಾಡಿದ್ರು ನೆಕ್ಸ್ಟ್ ಓಸತಿ ಪ್ರಧಾನಿ ಆದಾಗ ಹೇಳಿದ್ರು ಅವರು ಫುಲ್ ಬುಳಂಗ್ ಮಾಡಬೇಡ, GST ಮಾಡಿದ್ರು. ಏನು ಕಟ್ಟಾನು? GST ಕಟ್ಟಿ ಮನೆ ಹಾಳು ಮಾಡ್ಕೊಳ್ಳೋಣ. ಇವತ್ತು ಹೋರಾಟ ಮಾಡಿ ಇವತ್ತು ಲೋಕಸಭೆಗೆ ಗೆದ್ದರೆ ರಾಹುಲ್ ಗಾಂಧಿ ಆಗಬೇಕಲ್ಲಿ ಪ್ರಧಾನಿ ಆದ ಎಲ್ಲ ಕೂಡ ಜನ ಸಮೃದ್ಧಿಯಾಗಿರ್ತದೆ. ಮಳೆ ಇಲ್ಲ, ಬೆಳೆ ಇಲ್ಲ. ಮಳೆ ಇಲ್ಲ ಮೇಡಮ್, ಪ್ರಧಾನಿ ಆದಾಗಿಂದ ಅವರು ನಮ್ಮ ಮಳೆನೇ ಹೋಯ್ತಲ್ಲ. ಓಸೋದಕ್ಕೆ ಹೊರೆ ಕೊಡಿ, ತುಂಬಗೂ ಹೋಯ್ತಾಯಿತು. ಕುಡಿಯೋಕೆ ನೀರಿಲ್ಲ, ಬಟ್ಟೆಗೆ ನೀರಿಲ್ಲ ಮನೇಲಿ. ನಾನೇನು ಮಾಡಲಿ? ಯಾರಿಗೆ ಹೇಳಿ? ಹೇಳೋಕೋರು ಜನ ಬೈತಾರೆ ನನಗೆ. ಬೇಡ ಸ್ವಾಮಿ, ಒಪ್ಬಿಟ್ಟಿದ್ದೀನಿ. ನೆಂಟ್ರಿಗಳ್ದೆ ಟ್ಯಾಂಕರ್ ಕರೆಸ್ಕೊ, ನೀರು ಬಿಟ್ಕೊ, ಬಟ್ಟೆ ಬಕ್ಕೋ. ಕೆರೆ ನಿಲ್ಸ್ಕೊಂಡ್ರೆ ಮೇಡಮ್, ಕೆರೆಯಲ್ಲೂ ಇಲ್ವಲ್ಲ. ಮತ್ತೆ ತುಂಬಾ ಜನ ಹೇಳ್ತಾ ಇದ್ದಾರೆ ಈಗ ಬಿಡ್ತಾರೆ, DK ಸುರೇಶ್ ಬಿಟ್ಟೇ ಬಿಡ್ತಾರೆ. ಈ ಎಲೆಕ್ಷನ್ ಗೆಲ್ಲೇಬೇಕು ಅವರು. ಗೆದ್ರೆ ನೀರು ಬಿಡ್ತಾರೆ, ಬಡ ಜನಕ್ಕೆ ಒಳ್ಳೇದು ಮಾಡ್ತಾರೆ, ಸಾಯೋರಿಗೆ ಒಂದು ಸಹಾಯ ಮಾಡ್ತಾರೆ, ಒಂದು ಕಷ್ಟ ಅಂದ್ರೆ ಹೋಗ್ತಾರೆ, ಒಂದು ತಿಥಿ ಅಂದ್ರೆ ಹೋಗ್ತಾರೆ, ಮಣ್ಣು ಬರ್ತಾರೆ. ಇವರು ಯಾರು ಮಂಜುನಾಥ್ ನಮಗೆ ಮಣ್ಣಿಗೂ ಬರಲಿಲ್ಲ, ತಿಥಿಗೂ ಬರಲಿಲ್ಲ ಮೇಡಮ್. ಇನ್ನೊಂದು ಮಂಜುನಾಥ್ ಯಾರು ನಮ್ಗೆ ಗೊತ್ತೇ ಇಲ್ಲ, ದೇವರಾಣೆ ಅಷ್ಟೇ. ಓಕೆ ಸರ್. ಮಂಜುನಾಥ್ ಯಾರಪ್ಪ ನನಗೆ ಗೊತ್ತಿಲ್ಲ. ಇಲ್ಲೂ ಮಂಜುನಾಥ್ ಅವರು ಯಾರು ಅಲ್ಲ ಗೊತ್ತಿಲ್ಲ. ಇನ್ನೊಂದು ದೇವೇಗೌಡರಳಿಯ ಅವ್ರ ವಂಶಕ್ಕೆ ಬಂದರು. ಏನು ಎಲ್ಲ ಬಂದು ಗೆದ್ದಿ ಅವ್ರಿಗೆ ಎಲ್ಲಿಕ್ಕೆ ಏನು ಜನ ಸಹಾಯ ಮಾಡಿದೆ ಮೇಡಮ್. ಇನ್ನೊಂದು ಒಂದು ವಿಧಾನಸಭೆಯಲ್ಲಿ ಯಾರು ಇವರು ಮಲ್ಲಿಂಗೇಗೌಡರ ಮಗ ಸಮಥಿಂಗ್ ಆದಾಗ ಇವ್ರು ಗೆದ್ಕೊಂಡ್ರು. ಅನಿತಕ್ಕ ಗೆದ್ದು ಒಳ್ಳೇದಾಯ್ತು ಪಾಪ. ಅನಿತಕ್ಕ ಬಂದು ನಮ್ಮೂರಿಗೆ 20 ವರ್ಷ ಆಯ್ತಲ್ಲ, ಏನು ಮಾಡಲಿ? ಪೂಜೆ ಮಾಡಿಸ್ತಾ ನಾನು? ಏನು ಹೇಳವ? ನೀನು ಹೇಳವ ತಾಯಿ, ನೀನು ಹೇಳು. ಒಳ್ಳೇದು ನಿನಗೆ, ನೀನು ಬೇಕಾದ್ರೆ ಹೇಳ್ಬಿಡು. ಸರಿ ಇಲ್ಲ ನೀನು ಹೇಳ್ದು ಅಂದ್ಬಿಡು. ಕೆಲಸ ಯಾವಾಗ ಸಮಥಿಂಗ್ ಆರು ಇವರು ನಾಟ್ ಸಮಥಿಂಗ್ ಅಂದರೆ ಇವರು ಒಂದಾದಾಗ ಗೆದ್ದರು ಅಷ್ಟೇ. ಈಗ ಗೆಲ್ಲಿ ನೋಡೋಣ. BJP ಜೊತೆ ಹೋಗಿದ್ರಲ್ಲ, ಮಾಡ್ಕೊಳ್ಳಿ ನೋಡೋಣ. ಎಲ್ಲಿ ಮಾಡ್ತೀರಾ ಪಾರ್ಟಿ ಮಾಡಿರಿ, ಗೆಲ್ತೀರ ನೋಡೋಣ. ಇನ್ಮೇಲೆ ಫೈಟ್ ಮಾಡಿರಿ. ಅವಣ್ಣು ಇದ್ರಿಗೆ ಫೈಟ್ ಮಾಡಬೇಕು. 7 ತಾಲೂಕು ಕೂಡ ಗೆದ್ದು ಬಂದರೆ ನಮ್ಮ ರಾಮನಗರದಿಂದ ಲೀಡ್ ಬರುತ್ತೆ, ಒಂದು ಎಲ್ಲ ಕೂಡ ಲೀಡ್ ಬರುತ್ತೆ. ಸುರೇಶಣ್ಣ ಗೆದ್ದೇ ಗೆಲ್ತಾರೆ ಮೇಡಮ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.